ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಜಾಸ್ತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸುಜಿತ್ ಸ್ಕೂಲ್ ಡೇ ಇತ್ತು. ಸೊ ಸುಜಿತ್ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಆಮೇಲೆ ಅವನು ಸ್ಟೇಜ್ ಮೇಲೆ ಎದ್ರದೇ ಇಲ್ಲ. ಎಷ್ಟು ಖುಷಿ ಆಯಿತು ಅಂದರೆ ಅವನು ಇನ್ನೊಂದೇನೆಂದರೆ ಎಲ್ಲ ಮಕ್ಕಳಕ್ಕಿಂತ ಇವನೇ ಹೈಟು. ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಒಂದು ಹಾಕಿದ್ದು, ಇದನ್ನು ಪೋಸ್ಟರ್ ಹಾಕಿ ಒಂದು ಮೈಕಲ್ಲಿ ಹೇಳೋ ಥರ ಕೊಟ್ಟಿದ್ದು. ಚೆನ್ನಾಗಿ ಹೇಳ್ದ. ಆ್ಯಡ್ ಮಾಡ್ತೀನಿ ನೋಡಿ, ನೋಡ್ಕೊಂಬನ್ನಿ. ಬಟ್ ಇವೊಂದು ಸಾಂಗ್ ಇದ್ದಿದ್ದು ಪುಟಾಣಿ ನೀಲಿ ಹಕ್ಕಿ. ಆ ಸಾಂಗು ತುಂಬ ಚೆನ್ನಾಗಿ ಹಾಡುಗಳನ್ನ ಸೆಲೆಕ್ಟ್ ಮಾಡಿದ್ದು. ಏನು ಅಂತಂದರೆ ನನ್ನ ಸಾಂಗ್ ಪ್ಲೇ ಮಾಡಿದ್ರೆ ಕಾಪಿರೈಟ್ ಕಲಂ ಹೋಗುತ್ತೆ. ಸೊ ಹಾಕೋಕ್ಕಾಗಲ್ಲ. ಸೊ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡ್ಕೊಂಬನ್ನಿ. ಚೆನ್ನಾಗಾಯಿತು ಸ್ಕೂಲ್ ಡೇ. ಸುಜಿತ್ಗೆ ಫಸ್ಟ್ ಪ್ರೈಸ್ ಬಂತು. ಇನ್ನೊಂದೇನು ಅಂತ ನನಗೆ ಸರ್ಪ್ರೈಸಾಗಿ ರಂಗೋಲಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದು ಇನ್ನೂ ಖುಷಿ ಆಯಿತು ನನಗೆ. ಇವತ್ತು ಇನ್ನೊಂದೇನು ಅಂತಂದರೆ ಇಲ್ಲಿ ದೇವಸ್ಥಾನಕ್ಕೆ ತೋರಿಸ್ತೀನಿ. ಬಿಲ್ಲೆಪಾಳ್ಯದ ಚಿಕ್ಕಮರಿಯಮ್ಮ ತಾಯಿದು ಇವತ್ತು ಹಬ್ಬ, ಗ್ರಾಮ ದೇವತೆ ಹಬ್ಬ ಇವತ್ತು ಇಲ್ಲಿ ಬಿಲ್ಲೆಪಾಳ್ಯದಲ್ಲಿ. ಸೊ ಹಂಗಾಗಿ ನಾನು ಏನು ಇಷ್ಟು ದಿನ ಮಾಡ್ತಾ ಇರಲಿಲ್ಲ. ಸೊ ಮನೆಯವ್ರಿಗೆ ಹುಷಾರಿರಲಿಲ್ಲಲ್ಲ, ಆವಾಗ ಒಂದು ಸ್ವಲ್ಪ ಹರಿಸ್ಕೊಂಡಿದ್ದೆ ಆರತಿ ಮಾಡ್ತೀನಿ ಅಂತ. ಅದಕ್ಕೆ ಇವತ್ತು ತುಂಬ ಲೇಟಾಗಿದೆ. ಆಲ್ರೆಡಿ ತುಂಬ ಲೇಟಾಗಿದೆ ಇವತ್ತು. ನಾನು ನಾಯಿ ಬಂದಾಗ ಹೋಗಿ ಕುಡ್ದು ಸುಜು ಅಂತ ಎಲ್ಲ ಹೋಟೆಲ್ಗೆ ಹೇಳ್ಬಿಟ್ಟಿದ್ದೀನಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂರ್ತಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಆರತಿ ಮಾಡಬೇಕು, ಕಸ ಗುಡಿಸಿ, ನೆಲ ಒರೆಸಿ, ಸಾಂಬಾರಿದೆ ಅದನ್ನೇ ಇಟ್ಬಿಟ್ಟು ಆರತಿ ಮಾಡೋಣ ಅಂತ ಅಂದ್ಕೊಂಡು ವಾರ ಮಂದಂಗೆ ಮಾಡಬೇಕು ಇವತ್ತು. ಸೊ ನೋಡೋಣ ಏನೇನಾಗುತ್ತೆ ಏನು ಅಂತ. ಅಮ್ಮನವ್ರಿಗೂ ಪೂಜೆ ಮಾಡಿಸ್ಕೊಂಬರ್ಬೇಕು. ಬಹಳ ಶಕ್ತಿ ಇರೋಂಥದ್ದು ಇರುತ್ತೆ. ಸೊ ಹೋಗೋಣ ನಾಳೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅವ್ನು ಚಿಕ್ಕದಾಗಿ ಒಂದು ಆರತಿ ಮಾಡಿ ಇಲ್ಲೇ ಬೆಳಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಎಕ್ಸಸೈಸ್ ಇಲ್ಲ. ಎಕ್ಸಸೈಸ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ. ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಮನೆ ಹಿಂಭಾಗದಿಂದ ಗುಡಿಸ್ಕೊಬರ್ಬೇಕು, ಹೂವು ಬಿಡಿಸ್ಕೋಬೇಕು, ಕಿಚನ್ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಒರೆಸ್ಬೇಕು, ಹೋಗೋಂಥ ತುಂಬ ಕೆಲಸ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಮಂಗಳವಾರದ್ದು ಬ್ಲಾಗು ಸ್ನೇಹಿತರೆ. ಸ್ವಲ್ಪ ಯಾಕೋ ನೆಗಡಿ, ಲೈಟಾಗಿ ಜ್ವರ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ. ಇವತ್ತು ನಾನು ಇದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸುಜಿತ್ತು ನೋಡಿದ್ರಲ್ಲ, ಎಲ್ಲಂದರೆ ಅಲ್ಲೇ, ನಾನು ಎಲ್ಲಿರ್ತೀನಿ ಅಲ್ಲೇ ಸೂಜಮ್ಮ. ಸೊ ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟು ಸುಸ್ತಾಗೋಯ್ತು. ಸೊ ದೇವ್ರಿಗೆ ಎಡೆ ಮಾಡ್ತಾಯಿದ್ದೀವಿ ಅಥವಾ ಆರತಿ ಮಾಡ್ತಾಯಿದ್ದೀವಿ ಅಂದಮೇಲೆ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಸ್ಟವ್ವು ಎಲ್ಲ ಹಂಗೆ ಮಾಡಲ್ಲ ನಾವು. ಶನಿವಾರದ ಹೊತ್ತು ಹೀಗೇ ಮಾಡೋದು. ಸ್ಟವೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು. ನೋಡಿ, ಇವಾಗ ಸ್ನಾನ ಮಾಡ್ಕೊಂಬಂದು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಸಿಂಪಲಾಗಿ ಚಿಕ್ಕ ಚಿಕ್ಕ ತಂಬಿಟ್ಟು ಮಾಡೋಣ ಅಂತ, ಸ್ವಲ್ಪ ತಂಬಿಟ್ಟು ಮಾಡೋಣ ಅಂತ ಕಡಲೆ ಬೀಜ ಹುರಿತಾ ಇದ್ದೀನಿ. ಯಾರೋ ಒಬ್ರು ಇನ್ಸ್ಟಾದಲ್ಲಿ ಹೇಳಿದರು ತಂಬಿಟ್ಟು ರೆಸಿಪಿ ತೋರಿಸಿ ಅಂತ. ನಾನು ತಂಬಿಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ನೋಡಿ, ಆರತಿ ರೆಡಿ ಮಾಡಿದ್ದೀನಿ. ಎಲ್ಲ ಕಿಚನೆಲ್ಲ ಕ್ಲೀನ್ ಇದೆ. ಯಾಕೆಂದರೆ ಎಂಜಲದೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಮಾಡೋಂಗಿಲ್ಲ. ಸೊ ಹಂಗಾಗಿ ಕಿಚನೆಲ್ಲ ನೀಟಾಗೇ ಇದೆ. ಇನ್ನು ಹೆಣ್ಣು ದೇವ್ರಿಗೆ ಮಾಡಿದ್ಮೇಲೆ ಇನ್ನು ಮನೆ ದೇವ್ರಿಗೆ ಮಾಡ್ದಲೇ ಯಾವುದೇ ಆರತಿ ಮನೆಯಲ್ಲಿ ಮಾಡೋಂಗಿಲ್ಲ ಮೇಯ್ನಾಗಿ. ಅದಕ್ಕೆ ಚಿಕ್ಕದು ನರಸಿಂಹಂಗೆ ಒಂದು ಚಿಕ್ಕ ಆರತಿ, ಮತ್ತು ಆ ಅಮ್ಮನವ್ರಿಗೆ ಅದಕ್ಕೆ ಚಿಕ್ಕಮರಿಯಮ್ಮ ತಾಯಿ ಅಂತ ಹೆಸರು. ಇನ್ನೊಂದು ಪ್ಲೇಗ್ನಮ್ಮ ಅಂತ ಕರೀತಾರೆ. ಸೊ ಪ್ಲೇಗ್ನಮ್ಮ ಯಾಕೆ ಅಂತಂದರೆ ಆ ಊರಿಗೆ ಪ್ಲೇಗ್ ಬಂದಿತ್ತಂತೆ ಆ ಕಾಲದಲ್ಲಿ. ಆವಾಗ ಅದು ಸ್ಥಾಪನೆ ಮಾಡಿರೋದಂತೆ ಪ್ಲೇಗ್ ಹೋಗ್ಸೋದಕ್ಕೋಸ್ಕರ. ಸೊ ಅದಕ್ಕೆ ಪ್ಲೇಗ್ನಮ್ಮ ಅಂತ ಕರೀತಾರೆ. ತುಂಬ ಪವರ್ಫುಲ್ ಇದೆ ಆ ತಾಯಿ ಅಂತೂ. ಸೊ ಇಲ್ಲಿ ಈ ಏರಿಯಾಕ್ಕೆ ಬಂದು ಸುಮಾರು ಜನ ನೆಲೆಸಿರೋರು ಇದ್ದಾರೆ. ಬಟ್ ನಮ್ಮನ್ನು ಯಾಕೆ ಕೇಳ್ತಾ ಇದೆ ತಾಯಿ ನಮಗೆ ಕನಸಲ್ಲಾಗಲಿ ಮತ್ತು ಒಂದು ಯಾರ ಮುಖಾಂತರನಾದ್ರು ಹೇಳೋ ರೀತಿ ಆಗಲಿ ನನಗೆ ಆರತಿ ಮಾಡಿ ಅನ್ನೋ ಥರದ್ದು ಸುಮಾರು ಸೂಚನೆಗಳನ್ನ ಕೊಟ್ಟಿದೆ ನಮಗೆ. ಸೊ ಹಾಗಾಗಿ ನಾನು ಬೇಡ್ಕೊಂಡಿರೋದು ಒಂದೇ, ಹೇಳಿದ್ನಲ್ಲ, ನಾನು ಇರೋವರೆಗೂ ಮಾಡ್ತೀನಿ. ಸೊ ನನ್ನ ಮಕ್ಳ ಕಾಲಕ್ಕೆ ಇದನ್ನು ನಡೆಸ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಮಕ್ಳ ಕಾಲಕ್ಕೆ ಮಾಡಲೇಬೇಕು ಅಂತ ಮಕ್ಳಿಗೆ ತೊಂದರೆ ಕೊಡಬೇಡ ತಾಯಿ. ನಾನು ಇರೋವರೆಗೂ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಏಕೆಂದರೆ ಮೂಲತಃ ನಾವು ಗುಬ್ಬಿಯವರಲ್ಲ. ಏಕೆಂದರೆ ನಮ್ಮದು ನೇಟಿವ್ ಪ್ಲೇಸ್ ಬಂದು ಹದ್ಲಿಗೆರೆ. ಸೊ ಹಂಗಾಗಿ ನಾವು ಸುಮಾರು ವರ್ಷದಿಂದ ಇರೋದ್ರಿಂದ ಇನ್ನು ಇಲ್ಲೇ ನಾವು ಸೈಟ್ ತೊಗೊಂಡು ಮನೆ ಕಟ್ಟಿದ್ರಿಂದ, ಇಲ್ಲ ನೀನು ಅದನ್ನು ನನಗೆ ಮನವರಿಕೆ ಮಾಡ್ತಾ ಇದ್ದೆ. ಆ ತಾಯಿ ನನಗೆ ಮನವರಿಕೆ ಮಾಡ್ತಾ ಇದ್ದಾಳೆ. ಸೊ ನನಗೆ ಆರತಿ ಮಾಡು ಅಂತ. ಸೊ ಅದಕ್ಕೋಸ್ಕರ ಮನೆಯವ್ರಿಗೆ ಹರಿಸ್ಕೊಂಡಿದ್ದೆ ಅಂತ ನಾನಿವಾಗ ಪುಟ್ಟದಾಗಿ ಆರತಿ ಮಾಡಿ ಆ ತಾಯಿನ ನೋಡಿಕೊಂಡು ಇಲ್ಲೇ
ಅಂದರೆ ಇಲ್ಲೇ ಬೆಳಗ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಮನೆಯವ್ರಿಗೆ ಯಾಕೋ 3 ದಿವಸದಿಂದ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ರು. ಹೇಳ್ತಾಯಿದ್ರು ನನಗೆ, ನೀನು ಪೂಜೆ ಮಾಡಿದ ತಕ್ಷಣನೇ ನಂಗೆ ಹೊಟ್ಟೆ ನೋವು ಕಡಿಮೆ ಆಯಿತು. ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆರತಿ ಮಾಡಿದ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಯಿತು ಅಂತ ಅಂದರು. ಸೊ ಗೊತ್ತಿಲ್ಲ ಏನೋ ಎತ್ತ ಅಂತ. ಸೊ ನೋಡಿ, ನಮ್ಮನೇಲಿ ಹೆಣ್ಮಕ್ಳು ಇಲ್ಲದೆ ಇರೋ ಕಾರಣ ನಮ್ಮ ಸೂಜು ಪುಟ್ಟಾಣಿಗೆ ಆರತಿ ಒರೆಸಿ, ಇನ್ನೇನು ಗೇಟ್ ತೆಗೆದ್ರೆ ಅಲ್ಲೇ ಕಾಣ್ತಾರಲ್ಲ ಅಮ್ಮನವ್ರ ದೇವಸ್ಥಾನ, ಅಲ್ಲೇ ಕಾಣುತ್ತಲ್ಲ. ಪ್ರತಿದಿನವೂ ಅಷ್ಟೇ, ಯಾವಾಗಲೂ ಎದ್ದಿದ ತಕ್ಷಣ ಡೋರ್ ಓಪನ್ ಆಗಿದ ತಕ್ಷಣ ಆ ತಾಯಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಒಳಗೆ ಬರೋದು ನಾನು. ನೋಡಿ, ಮನೆ ದೇವರಿಗೆ ಬೆಳಗ್ತಾ ಇದ್ದೀನಿ. ಸುಜಿತ್ಗೆ ಅದೇನೋ ಇದೆಲ್ಲ ತುಂಬ ಇಷ್ಟ. ಹೆಣ್ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ ಅದೇ ಹೇಳ್ತಾಯಿದ್ರು, ಹೆಣ್ಮಗು ಆಗಿದ್ರೆ ಚೆನ್ನಾಗಿರ್ತಿದ್ದ, ಅವನ ಮೇಲೆ ಒರೆಸು ಅಂತ. ಸೊ ಹಂಗಾಗಿ ನೋಡಿ, ಸುಜಿತ್ತು ಪುಟಾಳಿ ಆರತಿನ ನರಸಿಂಹಂಗೊಂದು, ಆ ಚಿಕ್ಕಮರಿಯಮ್ಮ ತಾಯಿಗೊಂದು ಬೆಳಿಗ್ಗೆ ಇವತ್ತಿನ ಈ ವರ್ಷದ ಒಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು. ಅಂದರೆ ಇದನ್ನು ನನ್ನ ಮನೆಯವ್ರಿಗೋಸ್ಕರ ಮಾಡಿದ್ದು. ಹಾಗಾಗಿ ಈ ವರ್ಷದಿಂದ ಇದೊಂದು ಸೇರ್ಪಡೆ ಆಗಿದೆ. ಇನ್ನು ವರ್ಷಕ್ಕೆ ನಾನು ಇವಾಗ 3 ಸಲ ಆರತಿ ಮಾಡಬೇಕಾಗತ್ತೆ. ಒಂದು ನಮ್ಮ ಗ್ರಾಮ ದೇವತೆ ನಮ್ಮೂರದು ಮಾರಮ್ಮ ಜಾತ್ರೆ ಮಾಡ್ತೀವಲ್ಲ ಅದು, ಒಂದು ದೇವರಾಯನ ದುರ್ಗದ ಹಬ್ಬಕ್ಕೆ, ತೇರು ಹಬ್ಬಕ್ಕೆ ಆರತಿ ಮಾಡಬೇಕು. ಇನ್ನೊಂದು ಈ ತಾಯಿಗೊಂದು 3 ಸಲ ಈಗ ವರ್ಷಕ್ಕೆ ಹರಿಸ್ಕೊಂಡಿದ್ದೀನಿ. ಸೊ ಮುಂದಕ್ಕೆ ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀನೋ ಏನೋ ಗೊತ್ತಿಲ್ಲ. ಸೊ ಇದನ್ನು ನಡೆಸ್ಕೊಂಡು ಹೋಗೋ ಶಕ್ತಿನ ನನಗೆ ಕೊಡಲಿ ಆ ತಾಯಿ ಅಂತ ಬೇಡ್ಕೋತೀನಿ. ಯಾಕೆಂತಂದರೆ ನಾನು ನಡೆಸಿದ್ದನ್ನು ಯಾವುದೂ ಬಿಡಲ್ಲ. ನಿಮಗೆ ಗೊತ್ತೇ ಇದೆ, ಪೂಜೆ ಪುನಸ್ಕಾರಗಳು, ಹಬ್ಬ ಹರಿದಿನಗಳಂದರೆ ನನಗೆ ತುಂಬ ಇಷ್ಟ. ಸೊ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕೂಡ ಮಾಡ್ತೀನಿ. ಮನೆಯಲ್ಲಿ ಎಲ್ಲ ದೇವ್ರ ಪೂಜೆಗಳ್ನೂ ಕೂಡ ಅಷ್ಟೇ ನೀಟಾಗಿ ಮಾಡ್ತೀನಿ. ಪ್ರತಿಯೊಬ್ಬರು ನೀವು ಕಮೆಂಟ್ ಮಾಡೋದು ಅದ್ರ ಬಗ್ಗೆನೇ. ಈ ದೇವ್ರದ್ದು ಆರತಿ ಇದು ಯಾವತ್ತೂ ನಡೆಸಿರಲಿಲ್ಲ ಸ್ನೇಹಿತರೆ. ಇವತ್ತು ಈ ವರ್ಷ ಫಸ್ಟ್ ಟೈಮು ಮಾಡಿರೋದು. ಯಾಕೆ ಅಂತಂದರೆ ಮನೆಯವ್ರಿಗೆ ಹುಷಾರಿಲ್ದಾಗ ಈ ತಾಯಿಗೆ ಹರಿಸ್ಕೊಂಡಿದ್ದೆ ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ಹೇಳಿದ್ದ ಮಾತಿಗೆ ಇವತ್ತು ತಪ್ಪದೆ ತಾಯಿದು ಇವತ್ತು ಜಾತ್ರೆ. ಅಂದರೆ ಬಿಲ್ಲೆಪಾಳ್ಯ ಅಂತ ನಮ್ಮ ದೂರದಲ್ಲಿ ಕಾಣಿಸುತ್ತಲ್ಲ ಊರು, ಅದಕ್ಕೆ ಸಂಬಂಧಪಟ್ಟಿದ್ದು ದೇವರು. ಸೊ ನಾನು ಯಾವಾಗಲೂ ಹೋಗಿ ಬರ್ತಾ ಇರ್ತೀನಿ ಅಮಾವಾಸ್ಯೆಗೆ. ಗೊತ್ತಿಲ್ಲ, ಹೆಣ್ಣು ದೇವ್ರುಗಳು ಅಂದರೆ ಸಖತ್ ಇಷ್ಟ ನನಗೆ. ಸೊ ಹೋಗಿ ಬರ್ತಿದ್ದೆ. ಗೊತ್ತಿಲ್ಲ ಯಾಕೋ ಅದು ಆರತಿ ಮಾಡಬೇಕು ಅನ್ನೋದು ಮನಸ್ಸಿಗೆ ತುಂಬ ದಿನದಿಂದ ಯಾಕೋ ಸುಮಾರು ಜನ ನನ್ನ ಕಿವಿಗೆ ಅದನ್ನೇ ಹೇಳ್ತಾಯಿದ್ರು, ಆರತಿ ಮಾಡಿ ಅಮ್ಮಂಗೆ ಆರತಿ ಮಾಡಿ, ಮಕ್ಕಳ ತಾಯಿ ಅದು ಮಾಡಿ ಊರಿಗೆ ಬಂದಿದ್ದೀರಾ ಅಂತ. ಬಟ್ ನಮ್ಮ ಮನೆಯೆಲ್ಲ ಏನು ಬಿಲ್ಲೆಪಳ್ಳಿಗೆ ಸೇರಲ್ಲ. ಆ್ಯಕ್ಚುಲಿ ಇದೆಲ್ಲ ಗುಬ್ಬಿಗೆ ಸಂಬಂಧಪಟ್ಟಿದ್ದೆಲ್ಲ ಈ ಸೈಟ್ಗಳು ಎಲ್ಲ. ಸೊ ಆದರೂ ಗೊತ್ತಿಲ್ಲ, ಅವ್ರಿಗೆ ಮಾಡಿಸ್ಕೋಬೇಕು ಅನ್ನೋದಿದ್ದರೆ ಖಂಡಿತ ಮಾಡಿಸ್ಕೋತಾರೆ. ಇನ್ನೇನು ಕಳ್ಕೋಬೇಕು, ಚಿಕ್ಕದು 2 ತಂಬಿಟ್ಟು ಮಾಡಿ ತಾಯಿ ಹೆಸ್ರು ಹೇಳಿ ಪೂಜೆ ಮಾಡಿದ್ದೀನಿ. ಮಕ್ಕಳಿರೋ ಅಂಥ ಮನೆ ಅಲ್ವಾ. ಸೊ ಬನ್ನಿ ದೇವಸ್ಥಾನ ತೋರಿಸ್ತೀನಿ. ನೋಡಿ, ಇಲ್ಲೇ ಕಾಣಿಸುತ್ತೆ. ನಾನು ಬೆಳಗ್ಗೆ ಎದ್ದರೆ ಆ ಅಮ್ಮನವ್ರಿಗೆ ಇಲ್ಲಿಂದನೇ ಕೈ ಮುಗಿತೀನಿ. ನಾನು ಪ್ರತಿದಿನವೂ ಅಷ್ಟೇ ಇಲ್ಲಿಂದನೇ ಆ ತಾಯಿ ಕೈ ಮುಗಿತೀನಿ. ಸೊ ಹಂಗಾಗಿ ನೋಡಿ, ಅಲ್ಲಿ ಜಾತ್ರೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇವತ್ತು ಕೊಂಡ, ಆಮೇಲೆ ಇದು ಆರತಿ, ಊರವರೆಲ್ಲ ಆರತಿ ಎಲ್ಲ ತೊಗೊಂಬರ್ತಾರೆ. ಐ ಥಿಂಕ್ ಯುಗಾದಿ ಆಗಿ 15 ದಿವಸಕ್ಕೇನೋ ಮಾಡ್ತಾರೆ. ಸೊ ಅಮ್ಮ ತಾಯಿ ಜಗನ್ಮಾತೆ, ಇಲ್ಲಿಂದನೇ ನಿನಗೆ ಆರತಿ ಮಾಡಿ ಅರ್ಪಿಸಿದ್ದೀನಿ. ಮಕ್ಕಳು ಮರಿ ನಮ್ಮ ಮನೇನ ಎಲ್ಲ ಕಾಯ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಹೇಳಿ ಆ ತಾಯಿ ಹೆಸ್ರು ಹೇಳಿ ಇವತ್ತು ನಾನು ಪೂಜೆ ಮಾಡಿದ್ದೀನಿ. ಇವತ್ತು ಮಂಗಳವಾರ. ಬನ್ನಿ ಇವತ್ತಿನ ಎಕ್ಸಸೈಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸ್ಟೆಪ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸ್ಟೆಪ್ಸ್ಗಳು. ಸೊ ಇದ್ದರೆ ಯಾವುದೇ ಜಿಮ್ಮು ಆಕ್ಯುಪೆನ್ಸ್ ಏನು ಬೇಕಾಗಲ್ಲ. ಸೊ ಸುಮಾರು ಸಲ ಹೇಳಿದ್ದೀನಿ, ಜಿಮ್ಗೆ ಹೋಗಿ ಸಣ್ಣ ಆಗಬೇಕು ಅಂತ ಏನಿಲ್ಲ. ಸೊ ನನಗೇನಿಗೆ ಅಂದರೆ ನನಗಿರೋ ವೆಯ್ಟು ಸಾಕು. ನನಗೆ ಇದನ್ನೇನು ನಾನು ಸಣ್ಣ ಆಗಬೇಕಿದ್ರು ಮೀರಾ ಅಂತ ಏನೂ ಆಸಕ್ತಿ ಇಲ್ಲ. ಸೊ ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ತುಂಬ ರೇರು ಎಕ್ಸಸೈಸ್ ಮಾಡಿಲ್ಲ ಇವತ್ತು ಅನ್ನೋದು. ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಮಾತ್ರ ಬಿಟ್ಬಿಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟೆಪ್ಸ್ ಇದ್ದರೆ ಈ ಥರ ನೋಡಿ, ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ ಇಟ್ಕೊಂಡು ಈ ಥರ ಸ್ಟೆಪ್ಸ್ನ ಈ ಥರ ಪುಷ್ ಮಾಡೋದ್ರಿಂದ ಒಂದು 20 ಸಾರಿ ಮಾಡೋದ್ರಿಂದ ಸೊ ಇದನ್ನು ಫುಲ್ ಬಾಡಿ ವರ್ಕೌಟ್ ಆ ಥರನಾದರೂ ತೊಗೋಬೋದು, ಅಥವಾ ಲೆಗ್ಸಿಗೆ ಸಂಬಂಧಪಟ್ಟಿದ್ದು ಅಂತನಾದ್ರು ತೊಗೋಬೋದು. ಬಟ್ ನಾನಿಲ್ಲಿ ಸ್ಟೆಪ್ಸ್ ಇದ್ದರೆ ಹೇಗೆ ಉಪಯೋಗಿಸ್ಕೊಂಡು ವರ್ಕೌಟ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸುಜಿತ್ನ ಇಟ್ಕೊಂಡು ಬ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ರಜಾ ಮುಗಿಯೋವರೆಗೂ. ಯಾಕೆಂದರೆ ನೋಡಿ, ನಾನು ಯಾವುದೇ ಎಕ್ಸಸೈಸ್ ತೋರ್ಸೋಕ್ಕಾಗ್ತಲ್ಲ, ಎಲ್ಲ ಅಡ್ಡ ಬರ್ತಾ ಇರ್ತಾನೆ. ಇನ್ನು ಬೆಳಗಿಂದ ಸಂಜೆವರೆಗೂ ಮನೆಯಂತೂ ತಿಪ್ಪೆ. ಎಷ್ಟು ಹಂಡ್ತಾನೆ ಅಂದರೆ ನಾನು ಎತ್ತಿಟ್ಟಷ್ಟು ಡಬಲ್ ಹಂಡ್ತಾ ಇರ್ತಾನೆ. ಹೇಗಪ್ಪ ಮೇಂಟೈನ್ ಮಾಡೋದು ಅನ್ನಂಗೆ ಆಗಿದೆ ಇವಾಗ.
ಸೊ ನೋಡಿ ಈ ಒಂದು ಕೆಲವೊಂದನ್ನ ಸ್ವಲ್ಪ ಸಿಂಪಲಾಗಿ ತೋರಿಸ್ತೀನಿ, ಯಾಕೆಂದರೆ ಇಲ್ಲಿ ಕೆಲವೊಂದು ವರ್ಕೌಟ್ ಮಾಡಬೇಕಾದ್ರೆ ನನಗೆ ಟಿ ಶರ್ಟ್ ಎಲ್ಲ ಮುಂದೆ ಹೋಗ್ಬಿಡುತ್ತೆ, ಹಾಗಾಗಿ ಸೊ ನನಗೂ ಕೂಡ ಅಂಜಿಕೆ, ಸುಮಾರಷ್ಟು ಸಲ ನಾನು ಹೇಳಿದ್ದೀನಿ. ಸೊ ಆ ಥರ, ಮತ್ತು ಇದು ತಾಳಿ ಸರ ನಾನು ತೆಗಿಯಲ್ಲ ಎಕ್ಸಸೈಸ್ ಮಾಡಬೇಕಾದ್ರೂ ಕೂಡ, ಸೊ ಅದು ಮುಂದೆ ಬಂದ್ಬಿಡುತ್ತೆ ಅಂತ ಹಿಂಗೆ ಟಿ ಶರ್ಟ್ ಹಿಂಗೆ ಕಚ್ಚಿಡ್ಕೊಳ್ಳೋದು ಅಷ್ಟೇ ನಾನು. ಸೊ ಇದು ಕೂಡ ಕ್ಯಾಲ್ರಿ ತುಂಬಾ ಬರ್ನ್ ಆಗುತ್ತೆ. ಇದು ಕೂಡ 30 ಟೈಮ್ ಇದು ಸ್ಟೆಪ್ಸ್ ಉಪಯೋಗಿಸೋದು ಮಾಡೋ ಅಂಥ ಎಕ್ಸಸೈಸ್ ಎಲ್ಲ 30 ಟೈಮ್ 40 50 100ವರೆಗೂ ಕೂಡ ಮಾಡ್ತೀನಿ ಒಂದೊಂದು ಸಲ. ಸೊ ಇದು ಕೂಡ 120 ಮಾಡ್ತೀನಿ, ಅದು ತುಂಬ ಸುಸ್ತಾಗುತ್ತೆ ನನಗೆ ಅಷ್ಟೇ. ಸೊ ಇವಾಗ ಇದು ಕೂಡ ಒಂದು 40 ಇದು ಜಂಪ್ ಮಾಡೋ ಅಂಥದ್ದನ್ನು ಒಂದು 15 ಸರಿ ಮಾಡ್ತೀನಿ, ಯಾಕೆಂದರೆ ಇದು ತುಂಬ ಟಫು, ತುಂಬಾ ಸುಸ್ತಾಗುತ್ತೆ. ಸೊ ಒಂದನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಂದು 40 ವರ್ಷ 45 ವರ್ಷ ಆದಮೇಲೆ ಪೀರಿಯಡ್ ನಿಲ್ಲೋದಕ್ಕೆ ಬರುತ್ತೆ. ಸುಮಾರಷ್ಟು ಜನಕ್ಕೆ ಅದು ಪ್ರಾಬ್ಲಮ್ ಆಗಿ ನಮ್ಮ ಗರ್ಭದ ಕೋಶನ ತೆಗಿಬೇಕು ಅಂತ ಒಂದಷ್ಟು ಜನಕ್ಕೆ ತೆಗ್ದೇ ಆಪ್ರೇಷನ್ ಮಾಡೇ ನಿಂತೋಗುತ್ತೆ. ಮೆನ್ಸ್ಟ್ರುಯಲ್ ಇದು ನಿಂತೋಗೋದು ಕೆಲವ್ರಿಗೆ, ಹಂಗೆ ಕೆಲವ್ರಿಗೆ ಏನೂ ಇಶ್ಯೂಸೇ ಇರಲ್ಲ, ಹಾಗೆ ನಿಂತೋಗುತ್ತೆ. ಸೊ ಈಗಂತೂ ಹೇಳ್ತಾರೆ ಡಾಕ್ಟರ್ಸ್ಗಳು, ಹೆಣ್ಮಕ್ಳು ಬೇಗ ಮೆಚ್ಯೂರ್ ಆಗೋದ್ರಿಂದ ಸೊ ಬೇಗ ನಿಂತು ಹೋಗುತ್ತೆ ಅಂತ. ಸೊ ಏನು ಅಂತಂದರೆ ನಾನು ಹೇಳೋದು, ನಾವು ಹೆಂಗಾಗಿದ್ದಾಗೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಬಂದರೆ ಅದು ಕೂಡ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಪೀರಿಯಡು ನಿಂತೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಮಾಡ್ದಿರಾ ಒಂದು 45 ವರ್ಷ ಆದಮೇಲೆ, ಆವಾಗ ನೀವು 40 ವರ್ಷ ಆದಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ, ವಾಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಅದೇನೋ ಹೇಳ್ತಾರಲ್ಲ, ಯುದ್ಧ ಕಾಲದಲ್ಲಿ ಶಸ್ತ್ರಾಸ್ತ್ರನ ಹಾಗೆ, ಆವಾಗ ನಾವು ಎಲ್ಲ ಎಚ್ಚೆತ್ಕೊಂಡು ತೊಗೊಂಡೋದ್ರೆ ಆಗಲ್ಲ. ಸೊ ಇಲ್ಲಿ ನಾವು ಸಣ್ಣ ದಪ್ಪ ಅನ್ನೋದಕ್ಕಿಂತ ಈಗಿನ ಕಾಲದಲ್ಲಿ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ನೋಡಿ. ಸುಜಿತ್ ನೋಡಿ ನಿಮಗೆ ಎಕ್ಸಸೈಸ್ ತೋರಿಸ್ತಾ ಇದ್ದಾನೆ, ನನಗಂತೂ ಫುಲ್ ಸ್ಟ್ರೈನೆಲ್ಲ ರಿಲೀಫ್ ಆಗ್ಬಿಡುತ್ತೆ ಸುಜಿತ್ ನೋಡ್ತಾ ಇದ್ದರೆ. ಹಾಗೆ ನಾವು ಎಲ್ಲ ಏಜ್ ಮುಗ್ದೋದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ಸೊ ನಾವು ಹೆಂಗಾಗಿದ್ದಾಗೇನೆ ಈ ಎಕ್ಸಸೈಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ಸೊ ನಮಗೇನು ಮುಂದೆ ಆರೋಗ್ಯ ಸಮಸ್ಯೆಗಳು, ಪೀರಿಯಡ್ ಸಮಸ್ಯೆಗಳು ಈ ಥರದ್ದೆಲ್ಲ ಬರಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಸುಮಾರು ಜನ ಡಾಕ್ಟರ್ಸ್ಗಳ ಅಭಿಪ್ರಾಯನೂ ಕೂಡ ಅದೇನೆ. ಯಾಕೆಂದರೆ ನಾವು ಮೊದಲಿಂದ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು. ಇದು ನಾವು ಸಣ್ಣ ಆಗ್ತೀವೋ ದಪ್ಪ ಆಗ್ತೀವೋ ಬಿಡಿ, ಆರೋಗ್ಯವಾಗಿರಬೇಕು ಅಂತಂದರೆ ಖಂಡಿತ ನಾವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಮುಂದೆ ಹೆಲ್ದಿಯಾಗಿರಬೇಕು ಅಂದರೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಪೀರಿಯಡ್ ನಿಂತೋದ್ಮೇಲೆ ಹೆಣ್ಮಕ್ಳು ಫುಲ್ ದಪ್ಪ ಆಗಿಬಿಡ್ತಾರೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಇದ್ದರೆ ನಿಮಗೆ ಪೀರಿಯಡ್ ನಿಂತೋದ್ರೂ ಕೂಡ ನಾವು ಇಷ್ಟೇ ವೆಯ್ಟ್ ಇಷ್ಟೇ ಇರ್ತೀವಿ ಅಲ್ವಾ. ವಾಕು ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೋಡಿ, ಇದು ಕೂಡ ನಾನು 40 ಟೈಮ್ ಅವತ್ತಿನ ಬಾಡಿ ನನಗೆ ಹೇಗೆ ಸಪೋರ್ಟ್ ಮಾಡುತ್ತೋ ಹಾಗೆ 50ನೂ ಮಾಡ್ತೀನಿ, 40ನೂ ಮಾಡ್ತೀನಿ. ಬಟ್ ಅವತ್ತಿನ ಬಾಡಿ ನನಗೆ ಹೇಗೆ ಸಪೋರ್ಟ್ ಮಾಡುತ್ತೋ ಹಾಗೆ. ಆಲ್ರೆಡಿ ತುಂಬ ವರ್ಕೌಟ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ, ಫುಲ್ ಸುಸ್ತು. ಸೊ ನಿಮಗೆ ತೋರಿಸ್ಬೇಕಲ್ಲ, ಹೇಗೂ ಇದನ್ನು ಇವತ್ತಿನ ಎಕ್ಸಸೈಸ್ ಜೊತೆ ಸ್ಟೆಪ್ಸ್ ಎಕ್ಸಸೈಸ್ ಕೂಡ ನಾನು ಜಾಯಿನ್ ಮಾಡ್ಕೋಬೇಕಿತ್ತು, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ವರ್ಕ್ ಆಗುತ್ತೆ, ಇದು ನಿಮ್ಗೆ ಹೊಟ್ಟೆ ಕರಗೋದಕ್ಕೆ ಮೇಯ್ನು. ಕಾಲು ಮತ್ತು ಹೊಟ್ಟೆ ಅಂತೂ ಫುಲ್ ಫ್ಲ್ಯಾಟ್ ಆಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ. ಇದು ನಾನು ಒಂದೊಂದು ಸಲ 50 70 100ವರೆಗೂ ಮಾಡ್ತೀನಿ ನಾನಿದು. ಸೊ ನಿಮ್ಮ ಮನೆ ಏನಾದರೂ ಸ್ಟೆಪ್ಸ್ ಇದ್ದರೆ ಆರಾಮಾಗಿ ಉಪಯೋಗಿಸ್ಕೊಂಡು ಈ ಥರ ಎಕ್ಸಸೈಸ್ಗಳನ್ನ ಮಾಡಿ, ಆಯಿತಾ. ಹಾಂ, ನೀವು ಹೇಳ್ದಂಗೆ ಮಾಡಿದ್ದೀನಿ. ಬ್ಯಾಕ್ ಬನ್ನಿ ಫೋನ್ ಬ್ಯಾಕ್ ಬನ್ನಿ, ಆಯಿತಾ. ಸೂಜಮ್ಮ ನಾನು ಹೇಳ್ಕೊಟ್ಟಂಗೆ ಕಲ್ತ್ಕೊಬೇಕು ತಾನೇ ನೀವು ಅಂತ ಎಕ್ಸಸೈಸ್ ಹೇಳ್ಕೊಟ್ಟಿದ್ದೆ ನೋಡಿ, ನೀವು ಕಲ್ತ್ಕೊಳ್ಳಿ, ಜಾಯ್ನ್ ಆಗಿ ಸೂಜಮ್ಮನ ಜೊತೆಲಿ. ಮುಂದಿನ ದಿನಗಳಲ್ಲಿ ನಾನಾದಮೇಲೆ ಸೂಜಮ್ಮನೇ ನಿಮ್ಗೆ ಎಕ್ಸಸೈಸ್ ಹೇಳ್ಕೊಡೋದು, ಆಯಿತಾ. ಇನ್ನೊಂದೇ ಒಂದು ಇದೆ ಇರಿ. 1 2 3 4 5 6 7 8 9 10 2 3 4 5 6 7 8 9 10 2 3 4 5 6 7 8. ಇದಾಗಿತ್ತು ಇವತ್ತು ಬುಧವಾರದ ವರ್ಕೌಟ್. ಸೊ ಯಾರ್ಯಾರೆಲ್ಲ ಜಾಯಿನ್ ಆಗ್ತೀರ ನನ್ನ ಜೊತೆ ಜಾಯಿನ್ ಆಗಿ. ಸೊ ಪ್ರತಿದಿನ ಇಷ್ಟೇ ವರ್ಕೌಟ್ ಇರುತ್ತೆ, 1 ಅವರ್ ಟೈಮ್ ಹೇಗಾಗುತ್ತೆ ಹಾಗೆ. ಸೊ ನಮಗೋಸ್ಕರ ನಾವು ಸ್ವಲ್ಪನಾದರೂ ಟೈಮ್ ಕೊಟ್ಕೋಬೇಕು. ಸೊ ಇವಾಗ ನಿಜವಾದ ಟಾಸ್ಕ್ ಶುರುವಾಗುತ್ತೆ, ಮನೆ ಕೆಲಸ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಶ್ ಅಪ್ ಆಗಿಬಿಡ್ತೀನಿ. ಇದ್ರ ಜೊತೆಗೆ ಬೆಳಗ್ಗೆ ಮಾಡಿದಂತಹ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬಂದ್ಬಿಡಿ. ಪಾಲಕ್ ಸೊಪ್ಪನ್ನ ಸ್ವಲ್ಪ ಕುದಿಸಿ ಐಸ್ ಟ್ಯೂಬ್ ಹಾಕಿ ತಣ್ಣೀರಿಗೆ ಈ ಥರ ನೆನೆ ಹಾಕಿದ್ದೀನಿ, ಅಂದರೆ ಡಿಪ್ ಮಾಡಿದ್ದೀನಿ. ಇದಾದಮೇಲೆ ರೆಸಿಪಿ ಯಾವುದು ಅಂತ ಹೇಳಲಿಲ್ಲ ಅಲ್ವಾ, ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಬೇಗ ಆಗುತ್ತೆ, ಮತ್ತು
ಪಾಲಕ್ಕನ್ನು ಹೇರಳವಾಗಿ ತಿನ್ನೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ ಇದ್ದರೆ ಬಗೆಹರಿಯುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಐರನ್ ಅಂಶ ಭಾಳ ಇರೋದ್ರಿಂದ ಸೊ ಪಾಲಕ್ಕು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾನಂತೂ ತುಂಬ ಹೇರಳವಾಗಿ ಬಳಸ್ತೀನಿ, ಜೊತೆಗೆ ಸ್ಮೂದಿ ಕೂಡ ಕುಡಿತೀನಿ ನಾನು. ಇವಾಗ ಆಯಿಲ್ ಹಾಕ್ಕೊಂಡೆ, ಆಯಿಲ್ಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಬಾಯ್ಲ್ ಮಾಡ್ಕೊಂಡಿರೋಂಥ ಹಸಿ ಬಟಾಣಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪಾಲಕ್ ರೈಸ್ ಬೇಗ ಆಗುತ್ತೆ, ಪಾಲಕ್ ಪಲಾವ್ ಕೂಡ ಚೆನ್ನಾಗಿರುತ್ತೆ, ರೈಸ್ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಬಾರಿ ನಾನು ರೈಸ್ ಕೂಡ ಮಾಡ್ತೀನಿ, ಪಾಲಕ್ ಪಲಾವ್ ಕೂಡ ಮಾಡ್ತೀನಿ ತರಕಾರಿಗಳ್ನು ಹಾಕ್ಬಿಟ್ಟು. ಸೊ ವಾರದಲ್ಲಿ ಒಂದು ಸಲಿನಾದ್ರು ಪಾಲಕ್ಕಂತೂ ಖಂಡಿತ ಎಲ್ರಿಗೂ ಮಾಡಿಕೊಡ್ತೀನಿ. ರೈಸ್ ಆಗ್ಬೋದು, ಸಾಂಬಾರು ಆಗ್ಬೋದು, ಏನೇ ಆಗ್ಬೋದು. ಇನ್ನು ಮಸೊಪ್ಪು ಮಾಡಿದ್ರು ಕೂಡ ನಾನು ಬರೀ ಪಾಲಕ್ ಹಾಕಿ ಮಾಡೋದು, ಸೂಪರಾಗಿರುತ್ತೆ. ಬರೀ ಪಾಲಕ್ ಹಾಕಿ ಮಾಡಿದ್ರೆ ಮಾತ್ರ ನಮ್ಮ ಮನೇಲಿ ಊಟ ಮಾಡೋದು ಮಸೊಪ್ಪು, ಇಲ್ಲಾಂದರೆ ಮಸೊಪ್ಪೇ ತಿನ್ನಲ್ಲ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ರುಬ್ಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ಇವಾಗ ಏನು ತಣ್ಣೀರಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ಎಲೆಗಳು, ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಸೊ ನಿಮ್ಗೆ ಈ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇದೆ ಅಂತ ಅಂದರೆ ತೊಂದರೆ ಇಲ್ಲ, ಹಸಿರು ಮೆಣಸಿನ್ಕಾಯಿನ ಇದ್ರ ಜೊತೆಗೆ ರುಬ್ಕೊಳ್ಳಿ. ಯಾವ್ದ್ರ ಜೊತೆಗೆ ಅಂದರೆ ಈ ಈ ಪಾಲಕ್ ಏನು ರುಬ್ಬಿದೆ ಅದ್ರ ಜೊತೆಗೆ ಹಾಕೊಂಡು ರುಬ್ಕೊಳ್ಳಿ, ಆಯಿತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಅಂದರೆ ಇವಾಗ ಒಂಚೂರು ಅರಿಶಿನ, ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮುಚ್ಚಿಟ್ಟು ಕುದಿಸ್ಕೊತೀನಿ. ಇದನ್ನು ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಮಕ್ಕಳಿಗೆ ಮೊಸರು ಜೊತೆನೂ ಕೂಡ ಕೊಡ್ಬೋದು, ಅಂದರೆ ರಾಯ್ತ ಜೊತೆನೂ ಕೊಡ್ಬೋದು, ಅಥವಾ ಸಾಸ್ ಜೊತೆ ಕೂಡ ಕೊಡ್ಬೋದು, ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಪಾಲಕ್ಕಿಂದ ಮಾಡೋಂಥ ಐಟಮ್ಗಳೆಲ್ಲನೂ. ಪಾಲಕ್ ಪನ್ನೀರ್ ಮಾಡ್ತೀನಿ. ಸೊ ಅದನ್ನು ಮಾಡಬೇಕಾದ್ರೆ ನಿಮಗೆಲ್ಲ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಏಕೆಂದರೆ ಆಲ್ರೆಡಿ ಹಳೆ ಬ್ಲಾಗ್ಗಳಲ್ಲೇ ಹಾಕಿರ್ತೀನಿ, ಆಲ್ಮೋಸ್ಟ್ ರೆಸಿಪಿಗಳು ಶೇರ್ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ಬರೀ ಬ್ಲಾಗ್ಗಳು ಮಾಡೋದಕ್ಕಿಂತ ಏನಾದರೂ ಒಂದೊಂದು ರೆಸಿಪಿನ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸುಮಾರಷ್ಟು ಜನ ನೀವು ಹೇಳ್ತಾ ಇರ್ತೀರ, ನನಗೆ ಡಯಟ್ ಪ್ಲ್ಯಾನ್ ಕೊಡಿ ಶ್ವೇತಾ ಅವರೇ ಅಂತ. ನೋಡಿ, ಇದೆಲ್ಲ ಡಯಟಿಗೆ ಸಂಬಂಧಪಟ್ಟಂಥದ್ದೇ, ನಾನು ಎಲ್ರಿಗೂ ಕೊಡೋದು ಅದೇ ರೀತಿಯದ್ದೇ. ಸೊ ಅದಕ್ಕೆ ಇವೆಲ್ಲ ನಾನು ಪ್ರತಿದಿನವೇ ಬಳಸೋವಂಥ ಐಟಮ್ಸ್ ಇವೆಲ್ಲನೂ. ಪಾಲಕ್ಕು ಅಥವಾ ಸೀಡ್ಸ್ಗಳಾಗಲಿ ಅಥವಾ ಹೆಸರು ಕಾಳು, ಈ ಥರದ್ದೆಲ್ಲ ಮೊಳಕೆ ಕಟ್ಟಿದ್ದು, ಈ ಥರದ್ದೆಲ್ಲ ಬಳಸೋದೆ ಡಯಟ್. ಹಂಗಾಗಿ ನಾನು ಓವರ್ ಡಯಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದು ತಿಂಡಿಗಳನ್ನ ಹಾಗೆ ಪ್ರತಿದಿನದ ಬ್ಲಾಗಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹಾಗೆಯೇ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಜೊತೆಗೇನು ಅಂತಂದರೆ ಮಧ್ಯಾಹ್ನಂತೂ ಕಂಪಲ್ಸರಿ ಮುದ್ದೆ ಊಟ ಮಾಡ್ತೀನಿ. ರೇರು ಅನ್ನನೂ ತಿಂತೀನಿ, ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಹಾಕ್ಕೊಂಡು ತಿಂತೀನಿ, ಆಯಿತಾ. ಒಂದು ಬ್ಯಾಲೆನ್ಸಾಗಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೀಲ್ಸಲ್ಲಿ. ಸೊ ನಿಮ್ಮ ತೀರಾ ಓವರ್ ಡಯಟ್ ಮಾಡಿಕೊಂಡು ಹೊಟ್ಟೆ ಹಸುಕೊಂಡು ಗ್ಯಾಸ್ಟ್ರಿಕ್ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ, ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಅದಕ್ಕೆ ರೈಸ್ ಹಾಕಿ ಈ ಥರ ಮಿಕ್ಸ್ ಮಾಡಿ, ಬೇಕಿದ್ದರೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಲಾಸ್ಟಲ್ಲಿ ಒಂದೇ ಒಂದು ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಪಾಲಕ್ ರೈಸು ರೆಡಿ ಆಗುತ್ತೆ. ತುಂಬ ಈಸಿ ಮೆಥಡಲ್ಲಿ ಮಾಡೋ ಅಂಥದ್ದನ್ನು ತೋರಿಸ್ತಾ ಇದ್ದೀನಿ. ಸೊ ಪಲಾವ್ ಕೂಡ ಮಾಡಿ ಸುಮಾರು ಸಲ ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬೇಕಾದರೆ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ, ಆಯಿತಾ. ನಿಂಬೆಹಣ್ಣು ಹಾಕಿ ಮುಚ್ಚಿಟ್ಟೆ, ಸ್ಟವ್ ಆಫ್ ಮಾಡಿದ್ರೆ ಇವತ್ತಿನ ತಿಂಡಿ ರೆಡಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಕಾಯಿ ಚಟ್ನಿ ಅನ್ನ ಮಾಡಿಟ್ಬಿಟ್ಟು ನಾನು ಊಟಕ್ಕೆ ಹೋದೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಕರೀತಾರೆ ನಾನ್ ವೆಜ್ ಊಟಕ್ಕೆ ಹೋಗೋಕೆ ಅಂಜಿಕೆ, ಬಟ್ ಅವರೆಲ್ಲರೂ ಬರ್ತಾರಲ್ಲ ಅನ್ನೋ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡಿಸ್ಕೊಂಬರೋಕ್ಕೆ. ರೋಹಿತ ಫ್ರೆಂಡ್ ಮನೆಗೆ ಊಟಕ್ಕೆ ಹೋದನು, 12:15 ಹೋದನು, ಇನ್ನೂ ಬಂದಿಲ್ಲ. ಯಪ್ಪ, ಬಿಲ್ಲೆಪಾಳ್ಯದಲ್ಲಿ ಇವತ್ತು ಹಬ್ಬ ಅಲ್ವಾ, ಜನ ಹೋಗ್ತಿದ್ದಾರೆ, ರಶೋ ರೋಡೆಲ್ಲ. ನಾನು ನೆನ್ನೆನೇ ಆರತಿ ಮಾಡಿದೆ, ಪೂಜೆ ಮಾಡಿಸ್ಕೊಂಬರ್ಬೇಕು. ಈ ಬಿಸಿಲು ಹೆಂಗಪ್ಪ ಭಗವಂತ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಕೂಡ. ಇಬ್ಬರು ಮನೇಲಿ ಊಟಕ್ಕೆ ಕೇಳಿದ್ದಾರೆ, ಯೋಚನೆ ಮಾಡ್ತಾ ಇದ್ದೀನಿ, ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರೆಡಿಯಾದೆ. ರೋಹಿತ್ ಸುಚಿತ್ನ ಕರ್ಕೊಂಡು ಈರೇಶ್ ಅಂತ ಒಂದು ಫ್ರೆಂಡ್ ಇದ್ದಾನೆ ಇಲ್ಲಿ, ಸೊ ಅವ್ರ ಮನೆಗೆ ಹೋಗಿದ್ದಾನೆ. 12:15 ಹೋದವನು, ಇರೋ ನಾನು ಪೂಜೆ ಮಾಡಿಸ್ಕೊಂಬರ್ತೀನಿ, ಆಮೇಲೆ ಹೋಗಿ ಊಟ ಮಾಡ್ಕೊಂಬ, ನಾನು ನಿಧಾನಕ್ಕೆ ಹೋಗ್ತೀನಿ ಅಂದರೆ ಹೇಳಿದ್ದು ಕೇಳಲಿಲ್ಲ. 12:15 ಹೋಗಿರೋನು ಮಾರಾಯ, ಇನ್ನೂ ಗಾಡಿ ತಗೊಂಬಂದಿಲ್ಲ. ಈಗ ಬಂದೆ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ. ನಾನ್ ವೆಜ್ ಎಲ್ಲ ಊಟ ಮಾಡಿ ಅಂತ ಇಲ್ಲಿ ಬರೋದು, ಏನು ತೊಂದರೆ ಇಲ್ಲ, ನಾನ್ ವೆಜ್ ಆಗುತ್ತೆ, ಅಮ್ಮನವ್ರಿಗೆ ಮರಿ ಕಡಿತಾರಲ್ವ. ಸೊ ಆದರೂ ಯಾಕೋ ನನಗೆ ಊಟಕ್ಕೆ ಹೋಗಿ ಬಂದು ಸಂಜೆ ಪೂಜೆ ಮಾಡ್ಸೋಕ್ಕೆ ಅಷ್ಟು ಮನಸ್ಸು ಒಪ್ಪಲಿಲ್ಲ. ಸೊ ಹೆಂಗೂ ಸ್ನಾನ ಎಲ್ಲ ಮುಗಿಸಿ
ಫ್ರೆಶ್ ಆಗಿದ್ದೆ ಅಲ್ವಾ. ಸೊ ಹಂಗಾಗಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಊಟ ಎಲ್ಲೋಗುತ್ತೆ ಹೋದ್ರಾಯ್ತು ಅಂತ ಇವಾಗ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ನೋಡಿ ಆ ತಾಯಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನಾನು ಈಗಲೂ ಹೇಳ್ತೀನಿ, ತಾಯಿಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ನನಗಂತೂ ಬಂದು ಈ ಊರಿಗೆ ಬಂದು ಸ್ವಲ್ಪ ದಿನಕ್ಕೆ ಅರ್ಥ ಆಗೋಯಿತು. ಸೊ ನನ್ನ ಮನಸ್ಸು ಯಾವಾಗಲೂ ಎಳಿತಾ ಇರುತ್ತೆ, ಅದಕ್ಕೆ ಅಮಾವಾಸ್ಯೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಸುಜಿತು ನಾನು ಇಬ್ಬರೇ ಬಂದಿರೋದು ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ದೇವಸ್ಥಾನ ಅಂತೂ ತುಂಬ ಚಂದವಾಗಿ ಅಲಂಕಾರ ಮಾಡಿದರು. ಇನ್ನು ಮುಗೀತು, ಊಟ ಮುಗಿಸ್ಕೊಂಬಂದೆ. ಇನ್ನು ರಾತ್ರಿ ನೋಡಿ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ ದೇವಸ್ಥಾನದ ಹತ್ರ. ಸುಜಿತ್ಗೆ ಆರ್ಕೆಸ್ಟ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ರೋಹಿತ್ ಜೊತೆ ಕಳಿಸಿದ್ದೀನಿ. ಬಾಲ್ಕನಿನಲ್ಲಿ ನಾನು ಇಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಸೊ ನಮಗಿಲ್ಲಿ ತುಂಬ ಹತ್ರ, ಈ ಲೇಔಟಿಂದ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ನಮ್ಮ ಪ್ರತಿದಿನ ಊಟ ಆದಮೇಲೆ ಒಂದು ½ ಅಂತೂ ಖಂಡಿತ ವಾಕ್ ಮಾಡ್ತೀನಿ. ಯಾಕೆಂದರೆ ಎಲ್ರಿಗೂ ಇದು ಅವಶ್ಯಕತೆ ಇದೆ. ಯಾಕೆಂದರೆ ಊಟ ಆಗಿದ ತಕ್ಷಣ ಮಲಗಬಾರ್ದು, ಬೇಗ ಊಟ ಮಾಡಿ ನಾವು ಊಟ ಆಗಿರೋದು ಮುಕ್ಕಾಲು ಭಾಗ ಜೀರ್ಣ ಮಾಡಿಕೊಂಡೇ ಮಲಗಬೇಕು ನಾವು. ಇಲ್ಲ ಅಂದರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಹೊಟ್ಟೆ ಬರುತ್ತೆ ಊಟ ಮಾಡಿದ ತಕ್ಷಣ ಮಲಗಿದ್ರೆ. ಸೊ ನಾವು ನೈಟ್ ಊಟ ಮಾಡಿ ಅದಕ್ಕೆ ಹೇಳೋದು ಒಂದು 7 ಗಂಟೆ 7:30 ಅಥವಾ 6:30 ಈ ಟೈಮ್ ಅಷ್ಟರಲ್ಲಿ ಊಟ ಮಾಡಿಬಿಡಿ. ನಾವು ಕೆಲಸ ಅದು ಇದು ಮುಗಿಸೋ ಅಷ್ಟರಲ್ಲಿ ಅರ್ಧ ಜೀರ್ಣ ಆಗೋಗಿರುತ್ತೆ. ಸೊ ಅದು ನಮಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಅದಕ್ಕೆ ಎಲ್ರಿಗೂ ಹೇಳೋದು ಬೇಗ ಊಟ ಮಾಡಿ ಅಂತ. ವಾಕ್ ಮಾಡಿ ಕೆಳಗೆ ಹೋದೆ. ಸುಜಿತ್ ಕೂಡ ಬಂದ. ಸೊ ರೋಹಿತ್ ಸುಜಿತ್ ಇಬ್ಬರು ಬಂದರು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆರ್ಕೆಸ್ಟ್ರಾ ಹೇಗಿತ್ತು ಅಂತ ಸುಜಿತ್ ಹೇಳ್ತಾನೆ ಲಾಸ್ಟಲ್ಲಿ, ಕೇಳಿಸ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಗೊತ್ತಲ್ಲ ಸ್ನೇಹಿತರೆ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆ ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಪುಟ್ಟಿ ಹಾಯ್, ಆರ್ಕೆಸ್ಟ್ರಾ ನೋಡ್ಕೊಂಬಂದ ಪುಟ್ಟು. ಯಾವ್ಯಾವ ಹಾಡು? ಹಾಂ ಕೇಳಿಸ್ತೈತಲ್ಲ ಇಲ್ಲಿ. ಚೆನ್ನಾಗಿತ್ತಾ? ಡ್ಯಾನ್ಸ್ ಮಾಡಿದ್ರ ಹುಡುಗಿಯವರೆಲ್ಲ? ಹೆಂಗ್ ಮಾಡಿದ್ರು? 4 ಬಾಯ್ಸ್ ಹೆಂಗ್ ಡ್ಯಾನ್ಸ್ ಮಾಡಿದ್ರು? ಹಂಗ ನನ್ನ ನೋಡಿ ಸುಸ್ತು ಮಲೈಕ. ಅಪ್ಪ ದಬಾ ಕಾಣುತ್ತೆ ಚೇರು.